Morning everyone, welcome back to my channel Learning Circle. Today I am here with an interesting topic from the literary devices used in English grammar. Let's begin with an example. Look at this picture. Who is there in this picture? Someone is running. How did he run? He ran fast. Let's take another picture. In this picture, there is a tiger. What is the tiger doing? Tiger is also running. Now, look at this statement. He ran fast like a tiger. He ran fast like a tiger. In this statement, he is compared to a tiger in terms of running fast, which is effective and attractive statement than he ran fast. So this statement beautifies. So this statement is attractive and effective than the first statement, he ran fast. Such statements are called figures of speech. ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ನಾವು ಫಿಗರ್ಸ್ ಆಫ್ ಸ್ಪೀಚ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಅಂದರೆ ಲ್ಯಾಂಗ್ವೇಜನ್ನು ಬ್ಯೂಟಿಫೈ ಮಾಡಲಿಕ್ಕೆ ಯೂಸ್ ಮಾಡುವಂಥ ಸ್ಟೇಟ್ಮೆಂಟ್ಗಳನ್ನು ನಾವು ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಸೊ ಲೆಟ್ಸ್ ಡಿಫೈನ್ ವಾಟ್ ಈಸ್ ಫಿಗರ್ಸ್ ಆಫ್ ಸ್ಪೀಚ್. ಫಿಗರ್ಸ್ ಆಫ್ ಸ್ಪೀಚ್ ಅಂದರೆ ಏನು? The use of impressive and effective words and phrases in the language to make it beautiful is called ಫಿಗರ್ಸ್ ಆಫ್ ಸ್ಪೀಚ್. ಅಂದರೆ ಒಂದು ಲ್ಯಾಂಗ್ವೇಜಲ್ಲಿ ಇಂಪ್ರೆಸಿವ್ ಮತ್ತು ಎಫೆಕ್ಟಿವ್ ವರ್ಡ್ಸನ್ನು ಅಥವಾ ಫ್ರೇಸಸನ್ನು ಯೂಸ್ ಮಾಡಿ ಲ್ಯಾಂಗ್ವೇಜನ್ನು ಬ್ಯೂಟಿಫೈ ಮಾಡೋದಕ್ಕೆ ನಾವು ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಹ್ಯೂಮನ್ ಬೀಯಿಂಗ್ಸ್ ಡ್ರೆಸ್ ಮತ್ತು ಕಾಸ್ಮೆಟಿಕ್ಸ್ನ ಯೂಸ್ ಮಾಡಿ ಬ್ಯೂಟಿಫುಲ್ ಆಗಿ ಕಾಣಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಹಾಗೆಯೇ ಲ್ಯಾಂಗ್ವೇಜನ್ನು ಬ್ಯೂಟಿಫೈ ಮಾಡಲಿಕ್ಕೆ ಯೂಸ್ ಮಾಡುವಂಥ ಇಂಪ್ರೆಸಿವ್ ವರ್ಡ್ಸ್ ಆ್ಯಂಡ್ ಫ್ರೇಸಸನ್ನು ನಾವು ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಓಕೆ, it is used to give separate meaning from its literal definitions. So separate meaning ಅನ್ನು ಕೊಡಲಿಕ್ಕೆ, ಹಾಗೆಯೇ it beautifies the language. ಸೊ ಲ್ಯಾಂಗ್ವೇಜನ್ನು ಬ್ಯೂಟಿಫೈ ಮಾಡಲಿಕ್ಕೆ ನಾವು ಫಿಗರ್ಸ್ ಆಫ್ ಸ್ಪೀಚನ್ನು ಯೂಸ್ ಮಾಡ್ತೀವಿ ಇಂಗ್ಲೀಷಲ್ಲಿ. ಓಕೆ, ಸೊ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ದ ಸೇಮ್ ಎಕ್ಸಾಂಪಲ್, he ran fast. Compare him to a tiger in terms of running. He ran fast like a tiger. ಯಾವ ರೀತಿ ಓಡ್ತಾ ಇದ್ದಾನೆ? ಅವನು ಟೈಗರ್ ಥರ ಓಡ್ತಾ ಇದ್ದಾನೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಟೈಪ್ಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್ ನಾವು. ದೇರ್ ಆರ್ ಹಂಡ್ರೆಡ್ಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್. ನೂರಾರು ಫಿಗರ್ಸ್ ಆಫ್ ಸ್ಪೀಚ್ ಇಂಗ್ಲೀಷಲ್ಲಿ ಇದೆ. ಲೆಟ್ಸ್ ನೋ ಸಮ್ ಇಂಪಾರ್ಟೆಂಟ್ ಫಿಗರ್ಸ್ ಆಫ್ ಸ್ಪೀಚ್. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಫಿಗರ್ಸ್ ಆಫ್ ಸ್ಪೀಚನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಒನ್, ಸಿಮಿಲಿ. ವೆರಿ ಇಂಪಾರ್ಟೆಂಟ್ figures of speech in English. Okay, what is simile? Simile is a figure of speech which compares directly two different things using the words as, or, so, or like. So as ಅಥವಾ like ಅನ್ನು ಯೂಸ್ ಮಾಡಿ ಟೂ ಡಿಫರೆಂಟ್ ಥಿಂಗ್ಸ್ ಅನ್ನ ಅಥವಾ ಪರ್ಸನ್ ಅನ್ನ ಕಂಪೇರ್ ಮಾಡೋದನ್ನ ನಾವು ಸಿಮಿಲಿ ಅಂತ ಕರಿತೀವಿ. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. In this picture there is an angel. She looks like an angel. ಸೊ ಶಿ, ಅವಳನ್ನ ಏಂಜಲ್ಗೆ ಕಂಪೇರ್ ಮಾಡಿರುವಂಥದ್ದು. ಯಾವ ವರ್ಡನ್ನು ಯೂಸ್ ಮಾಡಿ? ಲೈಕ್ ಅನ್ನೋ ವರ್ಡನ್ನು ಯೂಸ್ ಮಾಡಿ ಶಿ ಲುಕ್ಸ್ ಲೈಕ್ ಎನ್ ಏಂಜಲ್ ಅಂತ ಹೇಳಿರುವಂಥದ್ದು. ಸೊ ಈ ರೀತಿ ಡೈರೆಕ್ಟ್ ಕಂಪೇರ್ ಮಾಡಿರುವಂಥದ್ದು ಲೈಕ್ ಯೂಸ್ ಮಾಡಿದರೆ ಅದನ್ನು ಸಿಮಿಲಿ ಅಂತ ಕರಿತೀವಿ. ಲೆಟ್ಸ್ ಟೇಕ್ ಅನದರ್ ಎಕ್ಸಾಂಪಲ್. He is as brave as a lion on the battlefield. ನೋಡಿ ಇಲ್ಲಿ, he is compared to a lion in the battlefield, on the battlefield. ಡೈರೆಕ್ಟ್ ಆಗಿ ಕಂಪೇರ್ ಮಾಡಿರುವಂಥದ್ದು ಆಸ್ ಅನ್ನೋ ವರ್ಡ್ ಅನ್ನು ಯೂಸ್ ಮಾಡಿ. ಓಕೆ, ಈ ರೀತಿ ಯೂಸ್ ಮಾಡೋದನ್ನು ನಾವು ಸಿಮಿಲಿ ಅಂತ ಕರಿತೀವಿ. ಲೆಟ್ಸ್ ಟೇಕ್ ಅನದರ್ ಎಕ್ಸಾಂಪಲ್. ಲೈಫ್ ಈಸ್ ಲೈಕ್ ಎ ಡ್ರೀಮ್. ಲೈಫ್ ಈಸ್ ಡೈರೆಕ್ಟ್ಲಿ ಕಂಪೇರ್ಡ್ ಟು ಎ ಡ್ರೀಮ್ ವಿತ್ ದ ಹೆಲ್ಪ್ ಆಫ್ ದ ವರ್ಡ್ ಲೈಕ್. ಓಕೆ, ಈ ರೀತಿ ಯೂಸ್ ಮಾಡೋದನ್ನು ನಾವು ಸಿಮಿಲಿ ಅಂತ ಕರಿತೀವಿ. ಲೆಟ್ಸ್ ಮೂವ್ ಆನ್ ಟು ದ ಪ್ಯಾಟರ್ನ್ಸ್ ಆಫ್ ಸಿಮಿಲಿ. ಎರಡು ಪ್ಯಾಟರ್ನ್ ಅಲ್ಲಿ ಸಿಮಿಲಿಯನ್ನು ಯೂಸ್ ಮಾಡ್ತೀವಿ. ಒಂದು ಸಬ್ಜೆಕ್ಟ್, ವರ್ಬ್, ಅಡ್ಜೆಕ್ಟಿವ್, ಲೈಕ್ plus noun. Take an example. He is brave like a lion. ನೋಡಿ, he subject, is verb, adjective brave, like and noun a lion. ಇದೇ ಸ್ಟೇಟ್ಮೆಂಟ್ ಅನ್ನು ನಾವು ಅನದರ್ ಪ್ಯಾಟರ್ನ್ ಅಲ್ಲಿ ಯೂಸ್ ಮಾಡೋದು. ಹೇಗೆ? ಸಬ್ಜೆಕ್ಟ್ ಪ್ಲಸ್ ವರ್ಬ್
as plus adjective plus as plus noun. ಎಕ್ಸಾಂಪಲ್ ಅನ್ನು ನೋಡಿ, ಸೇಮ್ ಎಕ್ಸಾಂಪಲ್ನ ಈ ರೀತಿ ಬರಿಬೋದು. he is as brave ಅಥವಾ so brave as a lion on the battlefield. ಸೊ ಸಿಮಿಲಿಯನ್ನ ಈ ರೀತಿ ಎರಡು ಪ್ಯಾಟರ್ನ್ ಅಲ್ಲಿ ಯೂಸ್ ಮಾಡಬಹುದು. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟೈಪ್ಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್. ಮೆಟಫರ್. ವಾಟ್ ಇಸ್ ಎ ಮೆಟಫರ್? Metaphor is a figure of speech that compares directly two different persons or things without using like or as. So like ಅಥವಾ as ಅನ್ನ ಯೂಸ್ ಮಾಡದೆ ಎರಡು ಡಿಫರೆಂಟ್ ಪರ್ಸನ್ ಆರ್ ಥಿಂಗ್ ಅನ್ನ ಕಂಪೇರ್ ಮಾಡಿದ್ರೆ ಅದನ್ನ ಮೆಟಫರ್ ಅಂತ ಕರಿತೀವಿ. ಸೊ ಇಲ್ಲಿ ಇಟ್ ಸ್ಟೇಟ್ಸ್ ದಟ್ ಒನ್ ಪರ್ಸನ್ ಆರ್ ಥಿಂಗ್ ಈಸ್ ಅನದರ್ ಪರ್ಸನ್ ಆರ್ ಥಿಂಗ್. ಇದನ್ನ ಡೈರೆಕ್ಟ್ ಆಗಿ ಕಂಪೇರ್ ಮಾಡೋದು. ಒನ್ ಪರ್ಸನ್ ಇನ್ನೊಂದು ಪರ್ಸನ್ ಅಂತ ಡೈರೆಕ್ಟ್ ಆಗಿ ಕಂಪೇರ್ ಮಾಡುವಂಥದ್ದು. ಸೊ ಒನ್ ಥಿಂಗ್ ಇಸ್ ಈಕ್ವಲ್ ಟು ಅನದರ್ ಥಿಂಗ್ ಡೈರೆಕ್ಟ್ ಆಗಿ ಕಂಪೇರ್ ಮಾಡಿರುವಂಥದ್ದನ್ನ ನಾವು ಮೆಟಫರ್ ಅಂತ ಕರಿತೀವಿ. ಹಾಗೆ ಇಟ್ ಈಸ್ ಅನ್ ಇಂಪ್ಲೈಡ್ ಸಿಮಿಲಿ. ಮೆಟಫರ್ ಅನ್ನ ನಾವು ಇಂಪ್ಲೈಡ್ ಸಿಮಿಲಿ ಅಂತ ಕೂಡ ಕರಿತೀವಿ. ಓಕೆ, ಲೆಟ್ಸ್ ಟೇಕ್ ದ ಎಕ್ಸಾಂಪಲ್. ನೋಡಿ, ಇಲ್ಲಿ ಸೇಮ್ ಹಿಂದಿನ ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀವಿ. ಸಿ ಈಸ್ ಎನ್ ಏಂಜಲ್. ನೋಡಿ, ಸಿ ಈಸ್ ಎನ್ ಏಂಜಲ್. ಅವಳು ಏಂಜಲ್ ಏನೇ, ನೋ ಡಿಫರೆನ್ಸ್ ಅಟ್ ಆಲ್. ಸಿ ಈಸ್ ಎನ್ ಏಂಜಲ್, ಡೈರೆಕ್ಟ್ ಕಂಪ್ಯಾರಿಸನ್. ಹಿಂದಿನ ಎಕ್ಸಾಂಪಲ್ ಅಲ್ಲಿ ಸಿ ಈಸ್ ಲೈಕ್ ಆನ್ ಏಂಜಲ್ ಅಂತಿತ್ತು, ಹೌದಲ್ವಾ? ಅದು ಸಿಮಿಲಿ. ಇದು ಮೆಟಫರ್. ಸಿ ಈಸ್ ಆನ್ ಏಂಜಲ್, ಡೈರೆಕ್ಟ್ ಆಗಿ ಕಂಪೇರ್ ಮಾಡುವಂಥದ್ದು. ನೆಕ್ಸ್ಟ್, he is a lion in the battlefield. Lion. He is a lion on the battlefield. So he is compared directly to a lion. Okay. Next example. Life is a dream. Life ಮತ್ತೆ ಡ್ರೀಮ್ ಬೇರೆ ಬೇರೆ ಅಲ್ಲ, ಎರಡು ಒಂದೇ. ಲೈಫ್ ಇಸ್ ಎ ಡ್ರೀಮ್. ಈ ರೀತಿ ಕಂಪೇರ್ ಮಾಡೋದನ್ನ ನಾವು ಮೆಟಫರ್ ಅಂತ ಕರಿತೀವಿ. ಓಕೆ, ಸೊ ಸಿಮಿಲಿಗೂ ಮೆಟಫರ್ಗೂ ಏನ್ ಡಿಫರೆನ್ಸು ಅಂತ ನೋಡೋದಾದ್ರೆ ಈ ಎಕ್ಸಾಂಪಲ್ಸ್ ನ ಕಂಪೇರ್ ಮಾಡಿ. She looks like an angel. She is an angel. ನೋಡಿ, looks like an angel. ಇಲ್ಲಿ ಲೈಕ್ ಇದೆ, ಇಲ್ಲಿ ಲೈಕ್ ಇಲ್ಲ. ಡೈರೆಕ್ಟ್ ಆಗಿ ಕಂಪೇರ್ ಮಾಡಿರುವಂಥದ್ದು ಶಿ ಮತ್ತೆ ಏಂಜಲ್ ಅನ್ನ. ಹಾಗೆ he is as brave as a lion. He is a lion. ನೋಡಿ, as brave as a lion. As brave as a lion ತರ ಬ್ರೇವ್ ಅಂತ ಅಲ್ವಾ? ಆದ್ರೆ ಇಲ್ಲಿ he is lion. ಅವನು ಮನುಷ್ಯ ಅಲ್ಲ, ಲಯನ್ ತರ, ಲಯನೇನೆ ಇನ್ ದ ಬ್ಯಾಟಲ್ ಫೀಲ್ಡ್ ಅಂತ ಹೇಳುವಂಥದ್ದು. ಲೈಫ್ ಈಸ್ ಲೈಕ್ ಎ ಡ್ರೀಮ್. ಸೊ ಲೈಫು ಡ್ರೀಮ್ ಥರ, ಲೈಕ್ ಅಲ್ವಾ? ಸೊ ಲೈಫ್ ಇಸ್ ಎ ಡ್ರೀಮ್. ಲೈಫೇ ಒಂದು ಡ್ರೀಮ್, ಜೀವನವೇ ಒಂದು ಕನಸು ಅಂತ ಡೈರೆಕ್ಟ್ ಆಗಿ ಕಂಪೇರ್ ಮಾಡೋದನ್ನ ನಾವು ಮೆಟಾಫರ್ ಅಂತ ಕರಿತೀವಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವೆರಿ ವೆಲ್. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಫಿಗರ್ ಆಫ್ ಸ್ಪೀಚ್. ಪರ್ಸಾನಿಫಿಕೇಶನ್. ವಾಟ್ ಈಸ್ ಎ ಪರ್ಸಾನಿಫಿಕೇಶನ್? ಗಿವಿಂಗ್ human qualities to non-human objects, animals or abstract ideas is called personification. So human qualities ಅನ್ನ ಕೊಡುವಂಥದ್ದು ಯಾರಿಗೆ? ನಾನ್ ಹ್ಯೂಮನ್ ಆಬ್ಜೆಕ್ಟ್ಸ್, ಜೀವ ಇಲ್ದಿರೋ ಆಬ್ಜೆಕ್ಟ್ಸ್ಗೆ ಅಥವಾ ಎನಿಮಲ್ಸ್ಗೆ ಅಥವಾ ಆಬ್ಸ್ಟ್ರಾಕ್ಟ್ ಐಡಿಯಾಸ್ಗೆ. ಅಬ್ಸ್ಟ್ರಾಕ್ಟ್ ನೌನ್ ಆ ವರ್ಡ್ಗೆ ನಾವು ಹ್ಯೂಮನ್ ಕ್ವಾಲಿಟೀಸ್ ಅನ್ನ ಕೊಟ್ರೆ ಅದನ್ನ ಪರ್ಸಾನಿಫಿಕೇಶನ್ ಅಂತ ಕರಿತೀವಿ. ಓಕೆ, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಇಲ್ಲಿ ಒಂದು ಕಾಡಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ. ಸೊ ಒಂದು ಎಕ್ಸಾಂಪಲ್ ಅನ್ನು ನೋಡಿ. ದ ಫೈರ್ ಸ್ವ್ಯಾಲೋಡ್ ದ ಎಂಟೈರ್ ಫಾರೆಸ್ಟ್. ದ ಫೈರ್ ಸ್ವ್ಯಾಲೋಡ್, ಈ ಬೆಂಕಿ ಸ್ವ್ಯಾಲೋ ಮಾಡಿದೆ ಅಂತೆ ಎಂಟೈರ್ ಫಾರೆಸ್ಟ್ ಅನ್ನ, ಅಂದ್ರೆ ನುಂಗ್ಕೊಂಡಿದೆ. ಸೊ ನುಂಗುವಂಥದ್ದು ಹ್ಯೂಮನ್ ಕ್ವಾಲಿಟಿ. ಸ್ವ್ಯಾಲೋಡ್ ಅನ್ನೋದು ಹ್ಯೂಮನ್ ಕ್ವಾಲಿಟಿ. ಈ ರೀತಿ ಹ್ಯೂಮನ್ ಕ್ವಾಲಿಟಿನ ಪರ್ಸಾನಿಫೈ ಮಾಡಿದ್ರೆ ಅದನ್ನ ನಾವು ಪರ್ಸಾನಿಫಿಕೇಶನ್ ಅಂತ ಕರಿತೀವಿ. ಓಕೆ, ಲೆಟ್ಸ್ ಟೇಕ್ ಅನದರ್ ಎಕ್ಸಾಂಪಲ್. ಈ ಪಿಕ್ಚರ್ ಅಲ್ಲಿ ಫ್ಲವರ್ಸ್ ಇದೆ ಮತ್ತೆ ಸನ್ ಇದೆ. ಫ್ಲವರ್ಸ್ ಎಲ್ಲ ಸನ್ ಅನ್ನ ನೋಡಿ ನಗ್ತಾ ಇದೆ ಅಂತ ಹೇಳುವಂಥದ್ದು. ಹೇಗೆ? ದ ಫ್ಲವರ್ ಸ್ಮೈಲ್ಡ್ ಅಟ್ ದ ಬ್ರೈಟ್ ಸನ್. ನೋಡಿ, ಫ್ಲವರ್ ಸ್ಮೈಲ್ ಮಾಡುತ್ತಂತೆ. ಸೊ ಸ್ಮೈಲ್ ಮಾಡುವಂಥದ್ದು ಹ್ಯೂಮನ್ ಎಂಟೈಟಿ, ಹ್ಯೂಮನ್ ಕ್ವಾಲಿಟಿ. ಇದು ನಾನ್ ಹ್ಯೂಮನ್. ಫ್ಲವರ್ಸ್ ಅನ್ನೋದು ನಾನ್ ಹ್ಯೂಮನ್ ಆಕ್ಟಿವಿಟಿಯನ್ನ, ನಾನ್ ಹ್ಯೂಮನ್ ಥಿಂಗ್ಸ್ಗೆ ಹ್ಯೂಮನ್ ಕ್ವಾಲಿಟಿ ಕೊಟ್ಟಿರೋದ್ರಿಂದ ಇದನ್ನ ಪರ್ಸಾನಿಫಿಕೇಶನ್ ಅಂತ ಕರಿತೀವಿ. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವೆರಿ ವೆಲ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟೈಪ್ಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್. ಅಲಿಟ್ರೇಷನ್. ವಾಟ್ ಇಸ್ ಅನ್ ಅಲಿಟ್ರೇಷನ್? Alliteration is the repetition of the same consonant sound at the beginning of closely placed words in a sentence. ಒಂದು ವರ್ಡ್, ಒಂದು ಸೆಂಟೆನ್ಸ್ ಅಲ್ಲಿ ಕ್ಲೋಸ್ಲಿ ಪ್ಲೇಸ್ಡ್ ಅಂದ್ರೆ ಅಕ್ಕಪಕ್ಕದಲ್ಲಿ ಇರುವಂತಹ ವರ್ಡ್ಸ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಕಾನ್ಸನೆಂಟ್ ಸೌಂಡ್ ಇದ್ರೆ ಅದನ್ನ ನಾವು ಅಲಿಟ್ರೇಷನ್ ಅಂತ ಕರಿತೀವಿ. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಪೀಟರ್ ಪೈಪರ್ picked a peck of pickled peppers. ನೋಡಿ ಇಲ್ಲಿ ಪೀಟರ್ ಪ ಪ ಪ ಪ ಪ ಪ ಅನ್ನೋ ಪ ಅನ್ನೋ ಕಾನ್ಸನೆಂಟ್ ಸೌಂಡು
ಅದು ಬಿಗಿನಿಂಗ್ ಅಲ್ಲಿ ವರ್ಡ್ ಬಿಗಿನಿಂಗ್ ಅಲ್ಲಿ ರಿಪೀಟ್ ಆದ್ರೆ ಆ ರೀತಿ ಸ್ಟೇಟ್ಮೆಂಟ್ ನಾವು ಅಲಿಟ್ರೇಷನ್ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ಇಂಗ್ಲಿಷಲ್ಲಿ ಬೇಕಾದಷ್ಟು ಟಂಗ್ ಟ್ವಿಸ್ಟರ್ಸ್ ಇದೆ, ಅವೆಲ್ಲ ಆಲ್ಮೋಸ್ಟ್ ಅಲಿಟ್ರೇಷನ್ ಆಗಿರ್ತವೆ. ಓಕೆ, ಲೆಟ್ಸ್ ಟೇಕ್ ಅನದರ್ ಎಕ್ಸಾಂಪಲ್. ಇನ್ ದಿಸ್ ಪಿಕ್ಚರ್ there is a lady. Okay, what she is doing? She is selling seashells ಅಲ್ವಾ? She sells seashells at the seashore. ನೋಡಿ, she sells ಸ ಮತ್ತೆ ಶ ಅನ್ನೋ ಸೌಂಡು ಮತ್ತೆ ಮತ್ತೆ ರಿಪೀಟ್ ಆಗಿದೆ ಇಲ್ಲಿ. That's why it is said to be an alliteration. Okay, let's move on to the next types of figures of speech. ಹೈಪರ್ಬೋಲಿ ಅಂದ್ರೆ ಅತಿಶಯೋಕ್ತಿ ಅಲಂಕಾರ ಅಂತ, ಹೆಚ್ಚಾಗಿ ಅತಿಯಾಗಿ ಹೇಳುವಂಥದ್ದು, ನಂಬಲಿಕ್ಕೆ ಅಸಾಧ್ಯ ಆಗುವಂಥದ್ದು. ಹೇಗೆ? ಹೈಪರ್ಬೋಲಿ ಇಸ್ an exaggeration of a statement for emphasis or effect which cannot be believed. ಅಂದ್ರೆ ಎಕ್ಸಾಗ್ರೇಟ್ ಮಾಡಿ ಹೇಳುವಂಥದ್ದು, ಎಂಫಾಸಿಸ್ ಮಾಡ್ಲಿಕ್ಕೆ ಅಂದ್ರೆ ಒತ್ತಿ ಹೇಳುವಂಥದ್ದು. ಆಯ್ತಾ? ಇಟ್ ಈಸ್ ಅನ್ ಓವರ್ ಸ್ಟೇಟ್ಮೆಂಟ್ ಟು ಕ್ರಿಯೇಟ್ ಎ ಸ್ಟ್ರಾಂಗ್ ಎಮೋಷನಲ್ ರೆಸ್ಪಾನ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಸ್ಟೇಟ್ಮೆಂಟ್ಗಳು. ಓಕೆ, ಎಕ್ಸಾಂಪಲ್ ನ ನೋಡೋಣ. ಇನ್ ದಿಸ್ ಪಿಕ್ಚರ್ there is an old lady and some hills in this picture. Okay, now compare this old lady with this hills. So ಯಾವುದು ಓಲ್ಡರ್ ಇರ್ಬೋದು, ಹಿಲ್ಸಾ ಆರ್ ಲೇಡಿನ? ಸೊ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರೋ ತರ ಒಂದು ಹಿಲ್ಸ್ ಫಾರ್ಮ್ ಆಗಬೇಕು ಅಂದ್ರೆ ಥೌಸಂಡ್ಸ್ ಆಫ್ ಇಯರ್ಸ್ ಬೇಕು ಅಲ್ವಾ? ಸೊ ನಾವು ಹ್ಯೂಮನ್ ಬೀಯಿಂಗ್ಸ್ ಬದುಕುವಂಥದ್ದು ಓನ್ಲಿ 100 or 150, ಲಾಸ್ಟ್ 100 or 120 ಇಯರ್ಸ್. ಇಲ್ಲಿ ಇರುವಂತ ಕಂಪ್ಯಾರಿಸನ್ ಅನ್ನು ನೋಡಿ. ಶಿ ಈಸ್ ಓಲ್ಡರ್ ದ್ಯಾನ್ ದ ಹಿಲ್ಸ್. ದಿಸ್ ಲೇಡಿ ಇಸ್ ಓಲ್ಡರ್ ದ್ಯಾನ್ ದ ಹಿಲ್ಸ್. ಈ ಹಿಲ್ಸ್ಗಿಂತ ಓಲ್ಡರು. ಇಸ್ ಇಟ್ ಪಾಸಿಬಲ್? ಈ ರೀತಿ ಸ್ಟೇಟ್ಮೆಂಟ್ ಅನ್ನು ನಾವು ಹೈಪರ್ಬೋಲಿ ಅಂತ ಕರಿತೀವಿ. ಓಕೆ, ಲೆಟ್ಸ್ ಟೇಕ್ ಅನದರ್ ಎಕ್ಸಾಂಪಲ್. ಇನ್ ದಿಸ್ ಪಿಕ್ಚರ್ ದೇರ್ ಇಸ್ ಅ ಮ್ಯಾನ್ ಈಸ್ ಲುಕಿಂಗ್ ವೆರಿ ಟಯರ್ಡ್ ಅಲ್ವಾ? ಸೊ ಅವ್ನು ಟಯರ್ಡ್ ಆಗಿದ್ದಾನೆ, ನಿದ್ದೆ ಮಾಡಬೇಕು ಅಂತ ಅನ್ಕೊಳ್ಳೋಣ. ಓಕೆ, ಐ ಆಮ್ ಸೋ ಟಯರ್ಡ್ ಐ ಕುಡ್ ಸ್ಲೀಪ್ ಫಾರ್ 100 years. ನೋಡಿ, ನಾನು ತುಂಬಾ ಟಯರ್ಡ್ ಆಗಿದ್ದೀನಿ, ಐ ಕುಡ್ ಸ್ಲೀಪ್ ಫಾರ್ 100 years. 100 ವರ್ಷ ನಾನು ಮಲ್ಕೋಬೇಕು ಅನಿಸ್ತಾ ಇದೆ. ಇಸ್ ಇಟ್ ಪಾಸಿಬಲ್? 100 ವರ್ಷ ಮಲಗ್ಲಿಕ್ಕೆ ಸಾಧ್ಯನಾ? ನಿದ್ದೆ ಮಾಡ್ಲಿಕ್ಕೆ ಸಾಧ್ಯನಾ? ಈ ರೀತಿ ಎಕ್ಸಾಗ್ರೇಟ್ ಮಾಡಿ ಹೇಳುವಂಥದ್ದನ್ನ ನಾವು ಹೈಪರ್ಬೋಲಿ ಅಂತ ಕರಿತೀವಿ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟೈಪ್ಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್. onomatopoeia. What is an onomatopoeia? A word which imitates the natural sound of a thing is called onomatopoeia. ಅಂದ್ರೆ ನ್ಯಾಚುರಲ್ ಸೌಂಡ್ ನ ಇಮಿಟೇಟ್ ಮಾಡುವಂಥದ್ದು. ಆಯ್ತಾ? ಫಾರ್ ಎಕ್ಸಾಂಪಲ್, ಬರ್ಡ್ಸ್ ಚಿರ್ಪಿಂಗ್, ಮತ್ತೆ ಸ್ನೇಕ್ ಹಿಸ್ಸಸ್ ಅಲ್ವಾ, ಡಾಗ್ಸ್ ಬಾರ್ಕ್. ಈ ರೀತಿ onomatopoeia ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ. ಇನ್ ದಿಸ್ ಪಿಕ್ಚರ್ ದೇರ್ ಇಸ್ ಎ ಬಿ. ಏನ್ ಮಾಡ್ತಾ ಇದೆ? ಬಿ ಬಝಿಂಗ್ ಅರೌಂಡ್ ಎ ಲೀಫ್ ಅಲ್ವಾ? ದ ಬಝಿಂಗ್ ಬಿ ಫ್ಲೀವ್ ಅವೇ. ನೋಡಿ, ಬಝಿಂಗ್ ಬಿ ಅಂತ, ಬಿ ಬಝಿಂಗ್ ಬಿ, ನ್ಯಾಚುರಲ್ ಸೌಂಡ್ ಬಝಿಂಗ್. ಈ ರೀತಿ ಸ್ಟೇಟ್ಮೆಂಟ್ ಅನ್ನು ನಾವು onomatopoeia ಅಂತ ಕರಿತೀವಿ. ಇನ್ ದಿಸ್ ಪಿಕ್ಚರ್ ದೇರ್ ಇಸ್ ಎ ಕಾರ್ ಅಲ್ಲಿ ಯಾರೋ ಹಾರ್ನ್ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ಹಾರ್ನ್ ಯಾವ ರೀತಿ ಸೌಂಡ್ ಬರುತ್ತೆ? ಬೀಪ್ ಸೌಂಡ್ ಅಲ್ವಾ? ಅದನ್ನ ನಾವು ದ ಕಾರ್ ಹಾರ್ನ್ ಬೀಪ್ಡ್ ಅನ್ನೋದು ನ್ಯಾಚುರಲ್ ಸೌಂಡ್ ಆಫ್ ಕಾರ್ ಅಲ್ವಾ? ಬೀಪ್ ಸೌಂಡ್, ಹಾರ್ನ್ ಸೌಂಡ್ ನ ಬೀಪ್ ಅಂತ ಕರಿತೀವಿ. ಈ ರೀತಿ ಸೌಂಡ್ ಅನ್ನ ಹೇಳುವಂಥದ್ದನ್ನ ನಾವು onomatopoeia ಅಂತ ಕರಿತೀವಿ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟೈಪ್ಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್. assonance. What is an assonance? Assonance is a figures of speech where the same vowel sounds are repeated in nearby words, creating a rhythmic effect, but start with different consonant sounds. ಸೊ ಇಲ್ಲಿ ಫಿಗರ್ ಆಫ್ ಸ್ಪೀಚ್ ಅಲ್ಲಿ ಸೇಮ್ ವೊವೆಲ್ ಸೌಂಡ್ ಇರುತ್ತೆ ಆ ನಿಯರ್ ಬೈ ವರ್ಡ್ಸ್ ಅಲ್ಲಿ. ಯಾಕೆ ಇರುತ್ತೆ ಅಂತಂದ್ರೆ ರಿದಮಿಕ್ ಎಫೆಕ್ಟ್ ನ ಕ್ರಿಯೇಟ್ ಮಾಡಲಿಕ್ಕೆ. ಬಟ್ ಆ ವರ್ಡ್ಸ್ ಸ್ಟಾರ್ಟ್ ವಿತ್ ಡಿಫರೆಂಟ್ ಕಾನ್ಸನೆಂಟ್ ಸೌಂಡ್. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಇನ್ ದಿಸ್ ಪಿಕ್ಚರ್ ದೇರ್ ಇಸ್ ಎ ಕ್ಯಾಟ್. ದ ಫ್ಯಾಟ್ ಕ್ಯಾಟ್ ಹ್ಯಾಡ್ ಎ ಸ್ನ್ಯಾಕ್. ನೋಡಿ ಇಲ್ಲಿ, ಫ್ಯಾಟ್ ಕ್ಯಾಟ್ ಹ್ಯಾಡ್ ಸ್ನ್ಯಾಕ್. ಇಲ್ಲಿ ಯಾವ ಸೌಂಡ್ ರಿಪೀಟ್ ಆಗ್ತಾ ಇದೆ? ವೊವೆಲ್ ಸೌಂಡು, ಆ ಸೌಂಡ್, ಆ ಕ್ಯಾಟ್ ಹ್ಯಾಡ್ ಆ ಸ್ನ್ಯಾಕ್ ಆ ಅನ್ನೋ ಸೌಂಡು ರಿಪೀಟ್ ಆಗಿದೆ. ಈ ರೀತಿ ವೊವೆಲ್ ಸೌಂಡು ನಿಯರ್ ಬೈ ವರ್ಡ್ ಅಲ್ಲಿ ರಿಪೀಟ್ ಆಗಿರಬೇಕು, ಮತ್ತೆ ಕಾನ್ಸೋನೆಂಟ್ ಸೌಂಡ್ ಇಂದ ಬಿಗಿನ್ ಆಗಿದೆ ಎಲ್ಲಾ ವರ್ಡ್ಸ್ ಕೂಡ. ನೋಡಿ, ಫ ಸೌಂಡ್, ಕ ಸೌಂಡ್, ಥ ಸೌಂಡ್, ಹಾಗೆ ಸ ಸೌಂಡ್ ಇಂದ ಬಿಗಿನ್ ಆಗಿದೆ. ಈ ರೀತಿ ಬರುವಂತ ಸ್ಟೇಟ್ಮೆಂಟ್ ಅನ್ನ ನಾವು ಅಸೋನೆನ್ಸ್ ಅಂತ ಕರಿತೀವಿ. ಓಕೆ,
Let's move to the next example. How is your cow now? How cow now ನೋಡಿ ಓ ಅನ್ನೋ ವರ್ಡು ಅಗೇನ್ ಅಂಡ್ ಅಗೇನ್ ರಿಪೀಟ್ ಆಗಿದೆ ಅಲ್ವಾ. ಸೊ ಈ ರೀತಿ ರಿಪೀಟ್ ಆಗಿರುವಂತ ವೊವೆಲ್ ಸೌಂಡ್ ರಿಪೀಟ್ ಆದ್ರೆ ಅದನ್ನ ಅಸೋನೆನ್ಸ್ ಅಂತ ಕರಿತೀವಿ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟೈಪ್ಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್. ಆಕ್ಸಿಮಾರನ್. What is an oxymoron? Oxymoron is a figure of speech in which opposite words or ideas are combined in a phrase. ಒಂದು ಫ್ರೇಸ್ ಅಲ್ಲಿ ಅಪೋಸಿಟ್ ಐಡಿಯಾಸ್ ಆರ್ ವರ್ಡ್ಸ್ ಅನ್ನ ಕಂಬೈನ್ ಮಾಡುವಂಥದ್ದು, ಜಾಯಿನ್ ಮಾಡುವಂಥದ್ದು, ಸೇರಿಸುವಂಥದ್ದು, ಅದನ್ನ ನಾವು ಆಕ್ಸಿಮಾರನ್ ಅಂತ ಕರಿತೀವಿ. ಅಂದ್ರೆ ಅಕ್ಕಪಕ್ಕದಲ್ಲೇ ಇರಬೇಕು. ಮತ್ತೆ ಟೂ ಅಪೋಸಿಟ್ ಕ್ವಾಲಿಟೀಸ್ ಆರ್ ಜಾಯಿಂಡ್ ಫಾರ್ ದ ಸೇಮ್ ಸಬ್ಜೆಕ್ಟ್ ಇನ್ ದ ಸೇಮ್ ಫ್ರೇಸ್. ಒಂದೇ ಸಬ್ಜೆಕ್ಟಿಗೆ ಟೂ ಆರ್ ಮೋರ್ ಆಪೋಸಿಟ್ ಕ್ವಾಲಿಟೀಸ್ ನ ಜಾಯಿನ್ ಮಾಡಿರ್ಬೇಕು, ಅವಾಗ ನಾವು ಆಕ್ಸಿಮಾರನ್ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ ಅನ್ನ ನೋಡಿ. ಇಟ್ ಈಸ್ ಎನ್ ಓಪನ್ ಸೀಕ್ರೆಟ್. ನೋಡಿ, ಓಪನ್ ಸೀಕ್ರೆಟ್, ಎರಡು ಅಪೋನೆಂಟ್ ಐಡಿಯಾಸ್. ಓಪನ್ ಸೀಕ್ರೆಟ್, ಓಪನ್ ಆಗಿರೋದು ಸೀಕ್ರೆಟ್ ಆಗಿರ್ಲಿಕ್ಕೆ ಹೇಗೆ ಸಾಧ್ಯ ಅಲ್ವಾ. ಈ ರೀತಿ ಅಪೋನೆಂಟ್ ಐಡಿಯಾಸ್ ಯೂಸ್ ಮಾಡುವಂಥದ್ದು, ಅದು ಒಂದೇ ಫ್ರೇಸ್ ಅಲ್ಲಿ ಇದೆ, ಆನ್ ಓಪನ್ ಸೀಕ್ರೆಟ್ ಅನ್ನುವಂಥದ್ದು. ಹಾಗೆ ಇದರ ಸಬ್ಜೆಕ್ಟ್ ಇಟ್ ಅನ್ನೋದು ಒಂದೇ ಆಗಿದೆ. ಈ ರೀತಿ ಸ್ಟೇಟ್ಮೆಂಟ್ ಅನ್ನು ನಾವು ಆಕ್ಸಿಮಾರನ್ ಅಂತ ಕರಿತೀವಿ. ಓಕೆ, let's take another example. He was clearly confused. ನೋಡಿ, clearly confused. Both are opposite ideas, opposite words. Okay, so ಈ ರೀತಿ ಸ್ಟೇಟ್ಮೆಂಟ್ಸ್ ನಾವು ಆಕ್ಸಿಮಾರನ್ ಅಂತ ಕರಿತೀವಿ. Okay, let's move to the next figures of speech. Antithesis. What is an antithesis? Antithesis is a figure of speech in which two opposite words or ideas used in one sentence to create a contrast effect. Contrast ಅಂದ್ರೆ ಅಪೋಸಿಟ್ ಎಫೆಕ್ಟ್ ನ ಕ್ರಿಯೇಟ್ ಮಾಡ್ಲಿಕ್ಕೆ. ಓಕೆ, ಸೊ ಎಕ್ಸಾಂಪಲ್ ಅನ್ನ ನೋಡಿ. ಬೆಟರ್ ಟು ರೇನ್ ಇನ್ ಹೆಲ್ ದೆನ್ ಸರ್ವ್ ಇನ್ ಹೆವನ್. ಸೊ ಇಲ್ಲಿ ರೇನ್ ಮತ್ತೆ ಸರ್ವ್, ಹೆಲ್ ಮತ್ತೆ ಹೆವನ್ ಅನ್ನುವಂಥದ್ದು ಒಂದೇ ಸೆಂಟೆನ್ಸ್ ಅಲ್ಲಿ ಇದೆ, ಆಯ್ತಾ. ಒಂದೇ ಫ್ರೇಸ್ ಅಲ್ಲಿ ಇಲ್ಲ, ಒಂದೇ ಸೆಂಟೆನ್ಸ್ ಅಲ್ಲಿ ಇದೆ. ಈ ರೀತಿ ಒಂದೇ ಸೆಂಟೆನ್ಸ್ ನಲ್ಲಿ ಅಪೋಸಿಟ್ ಐಡಿಯಾಸ್ ಆರ್ ವರ್ಡ್ಸ್ ಇದ್ರೆ ಅದನ್ನ ಆಂಟಿಥೆಸಿಸ್ ಅಂತ ಕರಿತೀವಿ. ಓಕೆ, ಅದೇ ಹಿಂದಿನ ಫಿಗರ್ಸ್ ಆಫ್ ಸ್ಪೀಚ್ ನೋಡಿದ್ರಿ, ಆಕ್ಸಿಮಾರನ್ ಒಂದೇ ಫ್ರೇಸ್ ಅಲ್ಲಿ ಇರಬೇಕು, ಮತ್ತೆ ಸಬ್ಜೆಕ್ಟ್ ಒಂದೇ ಆಗಿರ್ಬೇಕು, ಅವಾಗ ಅದನ್ನ ಆಕ್ಸಿಮಾರನ್ ಅಂತ ಕರಿತೀವಿ. ಸೊ ಆಂಟಿಥೆಸಿಸ್ ಅನ್ನೋದು ಒಂದೇ ಸೆಂಟೆನ್ಸ್ ಅಲ್ಲಿ ಇರಬೇಕು, ಬೇರೆ ಬೇರೆ ಫ್ರೇಸ್ ಅಲ್ಲಿ ಇರಬೇಕು. ಓಕೆ, ಲೆಟ್ಸ್ ಟೇಕ್ ಅನದರ್ ಎಕ್ಸಾಂಪಲ್. ಇಟ್ ವಾಸ್ ದ ಬೆಸ್ಟ್ ಆಫ್ ಟೈಮ್ಸ್, ಇಟ್ ವಾಸ್ ದ ವರ್ಸ್ಟ್ ಆಫ್ ಟೈಮ್ಸ್. ನೋಡಿ, ಬೆಸ್ಟ್ ಅಂಡ್ ವರ್ಸ್ಟ್ ಅಪೋಸಿಟ್ ವರ್ಡ್ಸ್, ಒಂದೇ ಸೆಂಟೆನ್ಸ್ ಅಲ್ಲಿ ಇದೆ, ಬೇರೆ ಬೇರೆ ಫ್ರೇಸ್ ಅಲ್ಲಿ ಇದೆ. ಓಕೆ, ಈ ರೀತಿ ಸೆಂಟೆನ್ಸಸ್ ನಾವು ಆಂಟಿಥೆಸಿಸ್ ಅಂತ ಕರಿತೀವಿ. Hope you have understood the difference between antithesis and oxymoron. Okay, let's move to the next figures of speech. Irony. What is an irony? Irony is a contrast between the expectation and the reality. So ನಮ್ಮ ಎಕ್ಸ್ಪೆಕ್ಟೇಷನ್ಗೂ ಇರುವಂತ ರಿಯಾಲಿಟಿಗೂ ಕಾಂಟ್ರಾಸ್ಟ್ ಡಿಫ್ರೆಂಟ್ ಆಗಿದ್ರೆ, ಬೇರೆ ಆಗಿದ್ರೆ ಅದನ್ನ ನಾವು ಐರನಿ ಅಂತ ಕರಿತೀವಿ. ಕನ್ನಡದಲ್ಲಿ ವ್ಯಂಗ್ಯ ಅಂತ ಕರಿತೀವಿ, ವ್ಯಂಗ್ಯಾಲಂಕಾರ ಅಂತ ಹೇಳ್ಬೋದು. ಓಕೆ, ಹೇಗೆ? when there is a big difference between how things appear and how they really are. ಥಿಂಗ್ಸ್ ಹೇಗೆ ಕಾಣಿಸ್ತಾ ಇದೆ ಮತ್ತೆ ಹೇಗೆ ಇರಬೇಕು ಅಂತ ಅಪೋಸಿಟ್ ಆಗಿ ಕಾಣಿಸಿದ್ರೆ ಅದನ್ನ ನಾವು ಐರನಿ ಅಂತ ಕರಿತೀವಿ. ಎಕ್ಸಾಂಪಲ್ ಅನ್ನು ನೋಡಿ. ಇಲ್ಲೊಂದು ಫೈರ್ ಸ್ಟೇಷನ್ ಇದೆ, ಫೈರ್ ಸ್ಟೇಷನ್ ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ಆಸ್ ವಿ ಆಲ್ ನೋ, ಫೈರ್ ಸ್ಟೇಷನ್ ಕೆಲಸ ಏನು? ಎಲ್ಲಾದ್ರೂ ಬೆಂಕಿ ಕಾಣಿಸ್ಕೊಂಡ್ರೆ ಅಲ್ಲಿ ಬಂದು ಬೆಂಕಿಯನ್ನ ಆರಿಸುವಂಥದ್ದು ಅವ್ರ ಕೆಲಸ. ಆದ್ರೆ ಆ ಫೈರ್ ಸ್ಟೇಷನ್ ಹೊತ್ಕೊಂಡು ಉರಿತಾ ಇದೆ. ಓಕೆ, ಈ ಸ್ಟೇಟ್ಮೆಂಟ್ ಅನ್ನು ನೋಡಿ. The fire station burns down completely. ಫೈರ್ ಸ್ಟೇಷನ್ ಕಂಪ್ಲೀಟ್ ಆಗಿ ಬರ್ನ್ ಆಗೋಯ್ತು. ನೋಡಿ, ಆಪೋಸಿಟ್ ಕಾಂಟ್ರಾಸ್ಟ್ ಐಡಿಯಾನ ಹೇಳುವಂಥದ್ದು. ಓಕೆ, ಇಲ್ಲೊಬ್ರು ಡಾಕ್ಟರ್ ಇದ್ದಾರೆ, ಅವರು ಸಜೆಸ್ಟ್ ಮಾಡ್ತಾರೆ ಏನಂತ, ಡೋಂಟ್ ಸ್ಮೋಕ್ ಅಂಡ್ ಡ್ರಿಂಕ್ ಅಂತ. ಆದ್ರೆ ಅವರೇ ಸ್ಮೋಕಿಂಗ್ ಮಾಡ್ತಾರೆ, ಕೈಲಿ ಇರುವಂಥದ್ದು ಇದು ಸಿಗರೆಟ್. ಓಕೆ, ದ ಹೆಲ್ತ್ ಇನ್ಸ್ಪೆಕ್ಟರ್ ಸ್ಮೋಕ್ ಡ್ಯೂರಿಂಗ್ ಹಿಸ್ ಬ್ರೇಕ್. ಹೆಲ್ತ್ ಇನ್ಸ್ಪೆಕ್ಟರ್ ಆದವರೆ ಸ್ಮೋಕ್ ಮಾಡ್ತಾ ಇರುವಂಥದ್ದು. ಈ ರೀತಿ ಸ್ಟೇಟ್ಮೆಂಟ್ ನಾವು ಐರನಿ ಅಂತ ಕರಿತೀವಿ. ಓಕೆ, let's move to the next figures of speech. Apostrophe. Very important figures of speech here. Apostrophe is a direct address to someone or something that is absent or dead, or to a personified object or idea as it is present and capable of understanding. So ಅಪಾಸ್ಟ್ರಫ್ ಅಂದ್ರೆ ಡೈರೆಕ್ಟ್ ಅಡ್ರೆಸ್ ಮಾಡುವಂಥದ್ದು ಸಮ್ವನ್ ಆರ್ ಸಮಥಿಂಗ್ ಗೆ. ಅದು ಆಬ್ಸೆಂಟ್ ಆಗಿರ್ಬೇಕು ಆ ಪ್ಲೇಸ್ ಅಲ್ಲಿ, ಮತ್ತೆ ಡೆಡ್ ಆಗಿರ್ಬೇಕು, ಅಥವಾ ಪರ್ಸಾನಿಫೈಡ್ ಐಡಿಯಾ ಇರಬೇಕು. ಆ ರೀತಿ ಅವರಿಗೆ ಅಡ್ರೆಸ್ ಮಾಡಿ ಹೇಳುವಂಥದ್ದನ್ನ ನಾವು ಅಪಾಸ್ಟ್ರಫ್ ಅಂತ ಕರಿತೀವಿ.
Again, it is also called exclamatory figures of speech. ಈ ಸ್ಟೇಟ್ಮೆಂಟ್ ಅನ್ನ ನಾವು ಎಕ್ಸ್ಕ್ಲಮೇಟರಿ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಎಕ್ಸ್ಕ್ಲಮೇಟರಿ ಇರುತ್ತೆ ಈ ಸ್ಟೇಟ್ಮೆಂಟ್ಸ್ ಅಲ್ಲಿ. ಓಕೆ, ಈ ಪಿಕ್ಚರ್ ಅನ್ನ ನೋಡಿ ಮತ್ತೆ ಸ್ಟೇಟ್ಮೆಂಟ್ ಅನ್ನ ನೋಡಿ. ಲೈಫ್, ಐ ಕೆನಾಟ್ ಅಂಡರ್ಸ್ಟ್ಯಾಂಡ್ ಯು. ನೋಡಿ, ಲೈಫ್ಗೆ ಡೈರೆಕ್ಟ್ ಆಗಿ ಅಡ್ರೆಸ್ ಮಾಡಿ ಹೇಳುವಂತ. ಓ ಜೀವನವೇ, ಐ ಕೆನಾಟ್ ಅಂಡರ್ಸ್ಟ್ಯಾಂಡ್ ಯು, ನನ್ನ ಕೈಲಿ ಅರ್ಥ ಮಾಡ್ಕೊಳಕ್ ಆಗ್ತಾನೆ ಇಲ್ಲ. ಈ ರೀತಿ ಸ್ಟೇಟ್ಮೆಂಟ್ ನಾವು ಅಪಸ್ಟ್ರೋಫ್ ಅಂತ ಕರಿತೀವಿ. ಓಕೆ, ಇಲ್ಲಿ ಲಾರ್ಡ್ ಕೃಷ್ಣ ಇದ್ದಾರೆ. ಪ್ಲೀಸ್ ಓಪನ್ ಮೈ ಐಸ್ ಡಿಯರ್ ಲಾರ್ಡ್. ದೇವ್ರ ಹತ್ರ ಬೇಡ್ಕೋತಾ ಇರೋದು. ದೇವರು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ರೂ ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತಿರೋದು. ಪ್ಲೀಸ್ ಓಪನ್ ಮೈ ಐಸ್ ಅಂತ ಮಾತಾಡ್ತಿರೋವಂಥದ್ದು. ಈ ರೀತಿ ಸ್ಟೇಟ್ಮೆಂಟ್ ಅನ್ನ ನಾವು ಅಪಸ್ಟ್ರೋಫ್ ಅಂತ ಕರಿತೀವಿ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟೈಪ್ಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್. ಲೈಟುಟೀಸ್. What is a litutis? Litutis is a way of saying something positive by using a negative expression. So litutis ಅಂದ್ರೆ ಪಾಸಿಟಿವ್ ಅನ್ನ ಹೇಳುವಂಥದ್ದು, ಆದ್ರೆ ನೆಗೆಟಿವ್ ಎಕ್ಸ್ಪ್ರೆಷನ್ ಯೂಸ್ ಮಾಡಿ. ಆಯ್ತಾ? ಇಟ್ ಈಸ್ ಅನ್ ಐರಾನಿಕ್ ಅಂಡರ್ಸ್ಟೇಟ್ಮೆಂಟ್. ಐರಾನಿಕ್ ಅಂದ್ರೆ ಡಿಫ್ರೆಂಟ್ ಆಗಿ, ವ್ಯಂಗ್ಯವಾಗಿ ಹೇಳುವಂಥದ್ದು, ಡಿಫ್ರೆಂಟ್ ಆಗಿ ಹೇಳುವಂಥದ್ದು. ಸೊ ಇಲ್ಲೊಬ್ರು ಸಿಂಗರ್ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅವರು? ಸಿಂಗಿಂಗ್ ಮಾಡ್ತಾ ಇದ್ದಾರೆ. ಸಿ ಇಸ್ ನಾಟ್ ಎ ಬ್ಯಾಡ್ ಸಿಂಗರ್. ನೋಡಿ, ಸಿ ಇಸ್ ನಾಟ್ ಎ ಬ್ಯಾಡ್ ಸಿಂಗರ್. ನೋಡಿ, ಬ್ಯಾಡ್ ಅನ್ನೋದು ಅಪೋಸಿಟ್ ವರ್ಡ್ ಅಲ್ವಾ? ನೆಗೆಟಿವ್ ಹೇಳುವಂಥದ್ದು. ನಾಟ್ ಅಂತಿದೆ. ನಾಟ್ ಎ ಬ್ಯಾಡ್ ಸಿಂಗರ್ ಅಂತಂದ್ರೆ ಗುಡ್ ಸಿಂಗರ್ ಅಂತ ಹೇಳ್ಬೋದು. ಅದನ್ನೇ ನೆಗೆಟಿವ್ ವರ್ಡ್ ಯೂಸ್ ಮಾಡಿ ಹೇಳಿದ್ರೆ ಅದನ್ನ ನಾವು ಲೈಟುಟೈಸ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ಇನ್ನೊಂದು ಸ್ಟೇಟ್ಮೆಂಟ್. ವಿರಾಟ್ ಕೊಹ್ಲಿ ಈಸ್ ನಾಟ್ ಆನ್ ಆರ್ಡಿನರಿ ಬ್ಯಾಟ್ಸ್ಮನ್. ನೋಡಿ, ನಾಟ್ ಆನ್ ಆರ್ಡಿನರಿ ಬ್ಯಾಟ್ಸ್ಮನ್ ಅಲ್ಲ ಅವರು, ಅಂದ್ರೆ ಅವರು ಸ್ಪೆಷಲ್ ಬ್ಯಾಟ್ಸ್ಮನ್ ಅಂತ. ಓಕೆ, ಈ ರೀತಿ ನೆಗೆಟಿವ್ ವರ್ಡ್ ಅನ್ನು ಯೂಸ್ ಮಾಡಿ ಪಾಸಿಟಿವ್ ಸ್ಟೇಟ್ಮೆಂಟ್ ಹೇಳಿದ್ರೆ ಅದನ್ನ ನಾವು ಲೈಟುಟೈಸ್ ಅಂತ ಕರಿತೀವಿ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟೈಪ್ಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್. ಸಿನೆಕ್ಡಾಕಿ. What is a synecdoche? A figure of speech where a part is made to represent the whole and the whole is used as a part. Part ಅನ್ನ ಹೋಲ್ ಆಗಿ, ಹೋಲ್ ಅನ್ನ ಪಾರ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅಂತ, ರೆಪ್ರೆಸೆಂಟ್ ಮಾಡಿದ್ರೆ ಅಂತ ಸ್ಟೇಟ್ಮೆಂಟ್ ಅನ್ನ ನಾವು ಸಿನೆಕ್ಡಾಕಿ ಅಂತ ಕರಿತೀವಿ. ಈ ಎಕ್ಸಾಂಪಲ್ ಪಿಕ್ಚರ್ ಅಲ್ಲಿ ನೋಡಿ ಅಂಡ್ ಸ್ಟೇಟ್ಮೆಂಟ್ ಅನ್ನು ನೋಡಿ. ಸಿ ಹ್ಯಾಸ್ ಮೆನಿ ಮೌತ್ಸ್ ಟು ಫೀಡ್. ಸಿ ಹ್ಯಾಸ್ ಮೆನಿ ಮೌತ್ಸ್ ಟು ಫೀಡ್ ಅಂದ್ರೆ ಅರ್ಥ ಬೇಕಾದಷ್ಟು ಮೌತ್ಗಳಿದಾವೆ ಫೀಡ್ ಮಾಡ್ಲಿಕ್ಕೆ. ಅವಳು ಡ್ಯೂಟಿ ಮಾಡ್ತಾ ಇರೋದು ಈ ಮೌತ್ಗಳನ್ನ ಸಾಕ್ಲಿಕ್ಕೆ. ಅಂದ್ರೆ ಮೌತ್ ಅಂದ್ರೆ ಬರೀ ಮೌತ್ ಮಾತ್ರ ಫೀಡ್ ಮಾಡೋದು ಅಂತನಾ? ಅಂದ್ರೆ ಅವರೆಲ್ಲರನ್ನು ಕೂಡ ಟೇಕನ್ ಕೇರ್ ಮಾಡ್ಲಿಕ್ಕೆ ತುಂಬಾ ಜನ ಇದ್ದಾರೆ, ಡಿಪೆಂಡೆಂಟ್ಸ್ ಇದ್ದಾರೆ ಅಂತ ಅರ್ಥ. ಈ ರೀತಿ ಸ್ಟೇಟ್ಮೆಂಟ್ ಅನ್ನ ನಾವು ಸಿನೆಕ್ಡಾಕಿ ಅಂತ ಕರಿತೀವಿ. ಟೇಕ್ ಅನದರ್ ಎಕ್ಸಾಂಪಲ್. ಇಂಡಿಯಾ ವಾನ್ ದ ICC ವರ್ಲ್ಡ್ ಕಪ್ ಇನ್ 2011. ನೋಡಿ, ಇಂಡಿಯಾ ವಾನ್ ಅಂದ್ರೆ ಇಂಡಿಯಾ ಪೂರ್ತಿ ಗೆದ್ಬಿಡ್ತಾ ICC ವರ್ಲ್ಡ್ ಕಪ್ ನ? ನೋ, ಇಂಡಿಯನ್ ಕ್ರಿಕೆಟ್ ಟೀಮ್ ವಾನ್ ದ ICC ವರ್ಲ್ಡ್ ಕಪ್ ಇನ್ 2011. ಈ ರೀತಿ ಪಾರ್ಟ್ ನ ಹೋಲ್ ಮತ್ತೆ ಹೋಲ್ ಅನ್ನ ಪಾರ್ಟ್ ಆಗಿ ಯೂಸ್ ಮಾಡುವಂತದನ್ನ ನಾವು ಸಿನೆಕ್ಡಾಕಿ ಅಂತ ಕರಿತೀವಿ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟೈಪ್ಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್. ಫನ್. ಸೊ ಇದನ್ನ ಫನ್ ಅಂತಾನು ಕೂಡ ಹೇಳ್ಬೋದು. ಹೇಗೆ? ಎ ಪನ್ ಇಸ್ ಎ ಫನಿ ವೇ ಆಫ್ ಯೂಸಿಂಗ್ ವರ್ಡ್ಸ್ ಆರ್ ಫ್ರೇಸಸ್ ದಟ್ ಹ್ಯಾವ್ ಸೇಮ್ ಸೌಂಡ್ಸ್ ಬಟ್ ಡಿಫ್ರೆಂಟ್ ಮೀನಿಂಗ್. ಸೇಮ್ ಸೌಂಡ್ಸ್ ಬಟ್ ಡಿಫ್ರೆಂಟ್ ಮೀನಿಂಗ್ ಅಲ್ಲಿ ಯೂಸ್ ಮಾಡುವಂಥದ್ದು. ಹೋಮೋನಿಮ್ಸ್ ಅಂತಾನು ಕೂಡ ಇದನ್ನ ಸಮ್ಟೈಮ್ಸ್ ಹೇಳ್ಬೋದು. ಹೇಗೆ? ಇಟ್ಸ್ ಎ ಪ್ಲೇ ಆಫ್ ವರ್ಡ್ಸ್ ಫಾರ್ ಹ್ಯೂಮರಸ್ ಆರ್ ರಿಟೋರಿಕ್ ಎಫೆಕ್ಟ್. ಹ್ಯೂಮರಸ್ ಅಥವಾ ರಿಟೋರಿಕ್ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಈ ಪನ್ ಅನ್ನ ಯೂಸ್ ಮಾಡ್ತೀವಿ. ಹೇಗೆ? ಇಲ್ಲೊಂದು ಮ್ಯಾಥಮೆಟಿಕ್ಸ್ ಬುಕ್ಸ್ ಇದೆ ಅಲ್ವಾ? ವೈ ವಾಸ್ ದ ಮ್ಯಾಥ್ಸ್ ಬುಕ್ಸ್ ಸ್ಯಾಡ್? ಈ ಬುಕ್ ತುಂಬಾ ಸ್ಯಾಡ್ ಆಗಿದೆ. ಯಾಕೆ ಅಂತಂದ್ರೆ ಇಟ್ ಹ್ಯಾಡ್ ಟೂ ಮೆನಿ ಪ್ರಾಬ್ಲಮ್ಸ್. ನೋಡಿ, ಟೂ ಮೆನಿ ಪ್ರಾಬ್ಲಮ್ಸ್ ಇದರಲ್ಲಿದೆ. ಆಕ್ಚುಲಿ ಪ್ರಾಬ್ಲಮ್ ಅಂದ್ರೆ ಏನು? ಈ ಮ್ಯಾಥ್ಸ್ ಅಲ್ಲಿ ಬರುವಂತ ಪ್ರಾಬ್ಲಮ್ಸ್ ಅಂತ. ಸೊ ಈ ಪ್ರಾಬ್ಲಮ್ಸ್ ಇಂದ ಈ ಬುಕ್ ಸ್ಯಾಡ್ ಆಗಿದೆ ಅಂತ ಹೇಳುವಂಥದ್ದು. ಈ ರೀತಿ ಹೇಳೋದನ್ನ ನಾವು ಪನ್ ಅಂತ ಕರಿತೀವಿ. ಓಕೆ, ಲೆಟ್ಸ್ ಮೂವ್ ಟು ಅನದರ್ ಎಕ್ಸಾಂಪಲ್. ಇಲ್ಲಿ ಗ್ರೂಪ್ ಆಫ್ ಫಿಶ್ ಇದೆ. ಗ್ರೂಪ್ ಆಫ್ ಫಿಶ್ ಏನಂತ ಕರಿತೀವಿ? ಸ್ಕೂಲ್. ಓಕೆ, ಫಿಶ್ ಆರ್ ಸ್ಮಾರ್ಟ್ ಬಿಕಾಸ್ ದೇ ಲಿವ್ ಇನ್ ಎ ಸ್ಕೂಲ್. ಫಿಶ್ ಯಾಕೆ ಸ್ಮಾರ್ಟ್ ಆಗಿರ್ತವೆ? ಯಾಕಂದ್ರೆ ಅವು ಸ್ಕೂಲ್ ಅಲ್ಲಿ ವಾಸ ಮಾಡ್ತವೆ. ಸ್ಕೂಲ್ ಅಂದ್ರೆ ಇಲ್ಲಿರುವಂತದ್ದು ಹೋಮೋನಿಮ್. ಸ್ಕೂಲ್ ಅಂದ್ರೆ ಒಂದು ಸ್ಕೂಲ್, ಲರ್ನಿಂಗ್ ಪ್ಲೇಸ್, ಅಂಡ್ ಎ ಗ್ರೂಪ್ ಆಫ್ ಫಿಶ್ ಇಸ್ ಆಲ್ಸೋ ಕಾಲ್ಡ್ ಸ್ಕೂಲ್. ಈ ರೀತಿ ಸ್ಟೇಟ್ಮೆಂಟ್ಸ್ ಅನ್ನ ನಾವು ಪನ್ ಅಂತ ಕರಿತೀವಿ. ಓಕೆ, ಲೆಟ್ಸ್ ಮೂವ್ ಆನ್ ಟು ಅನದರ್ ಫಿಗರ್ಸ್ ಆಫ್ ಸ್ಪೀಚ್. ಮೆಟೋನಿಮಿ. What is metonymy? Metonymy is a figure of speech where one word or phrase is
substituted for another that is closely associated with it. ಸೊ ಒಂದು ವರ್ಡ್ ಅಥವಾ ಫ್ರೇಸನ್ನ ಸಬ್ಸ್ಟಿಟ್ಯೂಟ್ ಮಾಡೋದು ಆ ಒಂದು ವರ್ಡ್ಗೆ ಕ್ಲೋಸ್ ಆಗಿ ಮೀನಿಂಗ್ ಇರುವಂಥ ಇನ್ನೊಂದು ವರ್ಡ್ ಇರುವಂಥದ್ದು. ಈ ರೀತಿ ಅಸೋಸಿಯೇಟೆಡ್ ಆಗಿರುವಂಥ ಇನ್ನೊಂದು ವರ್ಡ್ ಇರುವಂಥದ್ದು. ಈ ರೀತಿ ಫಿಗರ್ಸ್ ಆಫ್ ಸ್ಪೀಚನ್ನ ನಾವು ಮೆಟಾನಮಿ ಅಂತ ಕರಿತೀವಿ. ಎಕ್ಸಾಂಪಲ್ ಅನ್ನು ನೋಡಿ. The pen is mightier than the sword. The pen is mightier than the sword. ಇಲ್ಲಿ ಪೆನ್ ಅಂದ್ರೆ ಬರೀ ಪೆನ್ ಮಾತ್ರ ಅಲ್ಲ ಅಲ್ವಾ. ಪೆನ್ ಮೀನ್ಸ್ ಲಿಟ್ರೇಚರ್, ರೈಟಿಂಗ್ಸ್ ಅಲ್ವಾ. ಸೊ ದೆನ್ ದ ಸ್ವಾರ್ಡ್. ಸ್ವಾರ್ಡ್ ಅಂದ್ರೆ ಇಲ್ಲಿ ಮೇನ್ ಸ್ವಾರ್ಡ್ ಅಲ್ಲ. ಸ್ವಾರ್ಡ್ ಮೀನ್ಸ್ ಫೋರ್ಸ್, ಪವರ್. ಸೊ ಪೆನ್ ಅನ್ನೋದು ಸ್ವಾರ್ಡ್ಗಿಂತ ಪವರ್ಫುಲ್ ಅಂತ ಹೇಳಿರುವಂಥದ್ದು. ಲಿಟ್ರೇಚರ್ ಅನ್ನೋದು ಏನು ಬೇರೆ ಪವರ್ಗಳಿಗಿಂತ ಮೋಸ್ಟ್ ಪವರ್ಫುಲ್, ಮೈಟಿಯರ್, ಸ್ಟ್ರೆಂತ್ ಇರುವಂಥದ್ದು ಅಂತ ಹೇಳುವಂಥದ್ದನ್ನ ನಾವು ಮೆಟೋನಮಿ ಅಂತ ಕರಿತೀವಿ. ಓಕೆ, ಲೆಟ್ಸ್ ಟೇಕ್ ಅನದರ್ ಎಕ್ಸಾಂಪಲ್. ಇಲ್ಲಿ ಯಾರೋ ಒಬ್ರು ಜೈಲಲ್ಲಿ ಇದ್ದಾರೆ. ಸೊ ಜೈಲನ್ನ ಯಾವ ರೀತಿ ಹೇಳಿದೆ ನೋಡಿ. ಎ ಕ್ರಿಮಿನಲ್ ಈಸ್ ಪ್ಲೇಸ್ಡ್ ಬಿಹೈಂಡ್ ದ ಬಾರ್ಸ್. ಬಿಹೈಂಡ್ ದ ಬಾರ್ಸ್ ಮೀನ್ಸ್ ಇಲ್ಲಿ ಜೈಲ್ ಅಂತ ಹೇಳುವಂಥದ್ದು. ಈ ರೀತಿ ವರ್ಡ್ಸ್ ಅನ್ನ ನಾವು ಮೆಟೋನಮಿ ಅಂತ ಕರಿತೀವಿ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಫಿಗರ್ಸ್ ಆಫ್ ಸ್ಪೀಚ್. ಅನಾಫೋರಾ. ವಾಟ್ ಇಸ್ an anaphora? The repetition of a word or phrase at the beginning of a successive clauses or sentences. ಸಕ್ಸೆಸಿವ್ ಅಂದ್ರೆ ನೆಕ್ಸ್ಟ್ ಒಂದು ಕ್ಲಾಸ್ ಆದ್ಮೇಲೆ ಇನ್ನೊಂದು ಕ್ಲಾಸ್ ಅಲ್ಲಿ ಮತ್ತೆ ಮತ್ತೆ ರಿಪೀಟೆಡ್ ಆಗಿರ್ಬೇಕು. ಏನ್ ರಿಪೀಟೆಡ್ ಆಗಿರ್ಬೇಕು? ವರ್ಡ್ ಅಥವಾ ಫ್ರೇಸ್ ರಿಪೀಟ್ ಆಗಿದ್ರೆ ಅದನ್ನ ನಾವು ಅನಾಫೋರಾ ಅಂತ ಕರಿತೀವಿ. ಸಾಮಾನ್ಯವಾಗಿ ಪೊಯಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು. ಮೈ ಲೈಫ್ ಈಸ್ ಮೈ ಮೆಸೇಜ್, ಮೈ ಲೈಫ್ ಈಸ್ ಮೈ ಇನ್ಸ್ಪಿರೇಷನ್, ಮೈ ಲೈಫ್ ಈಸ್ ಮೈ ಗಾಡ್. ನೋಡಿ ಇಲ್ಲಿ ಮೈ ಲೈಫ್ ಈಸ್, ಮೈ ಲೈಫ್ ಈಸ್, ಮೈ ಲೈಫ್ ಈಸ್ ಅನ್ನೋದು ಅಗೇನ್ ಅಂಡ್ ಅಗೇನ್ ರಿಪೀಟ್ ಆಗಿದೆ. ಈ ರೀತಿ ಬಿಗಿನಿಂಗ್ ಅಲ್ಲಿ ರಿಪೀಟ್ ಆಗಿದ್ರೆ ಅದನ್ನ ನಾವು ಅನಾಫೋರಾ ಅಂತ ಕರಿತೀವಿ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟೈಪ್ಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್. Tautology. Tautology. Tautology is a figure of speech in which two different words or phrases have the same meaning in a sentence. So same meaning ಇರುವಂತ ವರ್ಡ್ಸ್, ಸಿನಾನಿಮ್ಸ್ ಒಂದೇ ಸೆಂಟೆನ್ಸ್ ಅಲ್ಲಿ ಇದ್ರೆ ಅವಾಗ ನಾವು ಅದನ್ನ ಟಾಟಾಲಜಿ ಅಂತ ಕರಿತೀವಿ. ಹೇಗೆ? ಎಕ್ಸಾಂಪಲ್ ಅನ್ನ ನೋಡಿ. ಐ ವುಡ್ ಲೈಕ್ ಟು ಹಿಯರ್ ಸ್ಟೋರೀಸ್ ಅಂಡ್ ಟೇಲ್ಸ್. ನೋಡಿ, ಸ್ಟೋರೀಸ್ ಅಂದ್ರು ಒಂದೇ, ಟೇಲ್ಸ್ ಅಂದ್ರು ಒಂದೇ, ಸೇಮ್ ಮೀನಿಂಗ್, ಸಿನಾನಿಮ್. ಈ ರೀತಿ ಒಂದೇ ಸೆಂಟೆನ್ಸ್ ಅಲ್ಲಿ ಸೇಮ್ ಮೀನಿಂಗ್ ಇರುವಂತ ಒಂದು ಅಥವಾ ಎರಡು ವರ್ಡ್ ಇದ್ರೆ ಅದನ್ನ ನಾವು ಟಾಟಾಲಜಿ ಅಂತ ಕರಿತೀವಿ. ಸೇ ಇಟ್ ಓವರ್ ಅಗೇನ್ ಒನ್ಸ್ ಮೋರ್. ನೋಡಿ, ಅಗೇನ್ ಅನ್ನೋದು ಒಂದೇ, ಒನ್ಸ್ ಮೋರ್ ಅನ್ನೋದು ಒಂದೇ. ಈ ರೀತಿ ಒಂದೇ ಸೆಂಟೆನ್ಸ್ ಅಲ್ಲಿ ಡಿಫ್ರೆಂಟ್ ವರ್ಡ್ಸ್ ಆರ್ ಫೇಸಸ್ ಇದ್ರೆ, ಸೇಮ್ ಮೀನಿಂಗ್ ಇರುವಂತ ವರ್ಡ್ಸ್ ಇದ್ರೆ ಅದನ್ನ ನಾವು ಟಾಟಾಲಜಿ ಅಂತ ಕರಿತೀವಿ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಫಿಗರ್ಸ್ ಆಫ್ ಸ್ಪೀಚ್. Transferred epithets. Transferred epithet means adjective. In this figures of speech, the adjective that describes some object or person. So object ಅಥವಾ person ಅನ್ನ describe ಮಾಡ್ತದೆ. ಹೇಗೆ? The epithet adjective is transferred from its proper word to some other word that is closely associated with in the sentence. Sentence ಅಲ್ಲಿ ಕ್ಲೋಸ್ ಆಗಿ ಅಸೋಸಿಯೇಟೆಡ್ ಆಗಿರುವಂತಹ ವರ್ಡ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ. ಎಕ್ಸಾಂಪಲ್ ಅನ್ನ ನೋಡಿ. They had a wonderful day. They had a wonderful day. ನೋಡಿ, ವಂಡರ್ಫುಲ್ ಡೇ ಅಂತ ಒಂದು ವರ್ಡ್ ಇದೆ. ಅಡ್ಜೆಕ್ಟಿವ್ ವಂಡರ್ಫುಲ್. Actually, the adjective or epithet wonderful actually describe the kind of the day they experience. ಯಾವ ರೀತಿ ಡೇನ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅಂತ ಅಲ್ವಾ. ಆ ರೀತಿ ವಂಡರ್ಫುಲ್ ಡೇ ಅಂತ ಹೇಳುವಂಥದ್ದು. ಇಲ್ಲಿ ಈ ವಂಡರ್ಫುಲ್ ಅನ್ನೋ ವರ್ಡು ಯಾವುದಕ್ಕೆ ಟ್ರಾನ್ಸ್ಫರ್ ಆಗಿದೆ ಅಂತಂದ್ರೆ ದೇ ಅನ್ನೋ ವರ್ಡ್ಗೆ ಟ್ರಾನ್ಸ್ಫರ್ ಆಗಿದೆ. ಈ ರೀತಿ ಹೇಳುವಂಥದ್ದನ್ನು ನಾವು ಟ್ರಾನ್ಸ್ಫರ್ಡ್ ಎಪಿಥೆಟ್ ಅಂತ ಕರಿತೀವಿ. ಓಕೆ, ಶಿ ಪಾಸ್ಡ್ ಎ ಸ್ಲೀಪ್ಲೆಸ್ ನೈಟ್. ನೋಡಿ, ಸ್ಲೀಪ್ಲೆಸ್ ನೈಟ್, ನೈಟ್ ಸ್ಲೀಪ್ಲೆಸ್ ಆಗಿತ್ತಾ? ಅಲ್ಲ, ಸ್ಲೀಪ್ಲೆಸ್ ಆಗಿದ್ದು ಯಾರು? ಸಿ ಅಲ್ವಾ. ಈ ರೀತಿ ಕಂಪೇರ್ ಮಾಡೋದನ್ನ ನಾವು ಟ್ರಾನ್ಸ್ಫರ್ಡ್ ಎಪಿಥೆಟ್ ಅಂತ ಕರಿತೀವಿ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಫಿಗರ್ಸ್ ಆಫ್ ಸ್ಪೀಚ್. ಯೂಫೆಮಿಸಮ್. ವಾಟ್ ಈಸ್ ಯೂಫೆಮಿಸಮ್? ಯು means well, fem means well spoken ಅಂತ. It is the polite expression and in place of words or phrases that are comparatively unpleasant or harsh. ಅಂದ್ರೆ ಹಾರ್ಶ್ ಆಗಿ ಹೇಳೋದನ್ನ ಸ್ಮೂತ್ ಆಗಿ ಹೇಳುವಂಥದ್ದು, ಅದನ್ನ ನಾವು ಯೂಫೆಮಿಸಮ್ ಅಂತ ಕರಿತೀವಿ. ಇಟ್ ಇಸ್ ಯೂಸ್ಡ್ ಸಾಫ್ಟ್ ಆನ್ ದ ಇಂಪ್ಯಾಕ್ಟ್ ಆಫ್ ಡಿಫರೆಂಟ್ ಸಿಚುಯೇಷನ್. ಹೇಗೆ? ಎಕ್ಸಾಂಪಲ್ ನೋಡಿ. ಇಲ್ಲಿ ಯಾರೋ ಡೆಡ್ ಆಗಿದ್ದಾರೆ, ಸತ್ತಿದ್ದಾರೆ ಅಲ್ವಾ. ಹೇಗೆ ಹೇಳ್ಬೋದು? He passed away last night. He passed away ಅಂತ ಹೇಳುವಂಥದ್ದು. Passed away means dead last night. ಪೊಲೈಟ್ ಆಗಿ ಹೇಳುವಂಥದ್ದು. ಹಾಗೆ ಯಾರೋ ಒಬ್ರು ಟಾಯ್ಲೆಟ್ ರೂಮಿಗೆ ಹೋಗಿದ್ದಾರೆ ಅಲ್ವಾ.
ಹೇಗೆ ಹೇಳಬೇಕು? ಟಾಯ್ಲೆಟ್ ಹೋಗಿದ್ದಾರೆ ಅಂದರೆ ಚೆನ್ನಾಗಿರಲ್ಲ ಅಲ್ವಾ? ಶಿ ವೆಂಟ್ ಟು ದ ವಾಶ್ರೂಮ್. ಎಲ್ಲಿ ಹೋಗಿದ್ದಾರೆ? ವೆಂಟ್ ಟು ದ ವಾಶ್ರೂಮ್. ಪೊಲೈಟ್ ಆಗಿ ಹೇಳುವಂಥದ್ದು ಆಯ್ತಾ? ಪೊಲೈಟ್ ಆಗಿ ಅಥವಾ ಫಾರ್ಮಲ್ ಆಗಿ ಇಂಗ್ಲಿಷ್ನ ಯೂಸ್ ಮಾಡುವಂಥದ್ದನ್ನು ನಾವು ಯೂಫೆಮಿಸಮ್ ಅಂತ ಕರಿತೀವಿ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟೈಪ್ಸ್ ಆಫ್ ಫಿಗರ್ಸ್ ಆಫ್ ಸ್ಪೇಸ್. ಕ್ಲೈಮ್ಯಾಕ್ಸ್. ಏನು ಕ್ಲೈಮ್ಯಾಕ್ಸ್ ಅಂದರೆ? ಕ್ಲೈಮ್ಯಾಕ್ಸ್ ಅಂದರೆ ಎಂಡ್ ಅಂತಲ್ವಾ? ಕ್ಲೈಮ್ಯಾಕ್ಸ್ ಇಸ್ ದ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಆರ್ ಫ್ರೇಸಸ್ ಆರ್ ಐಡಿಯಾಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಇಂಪಾರ್ಟೆನ್ಸ್. ಸೊ ಐಡಿಯಾಸ್ ಅನ್ನ, ವರ್ಡ್ ಅನ್ನ, ಫ್ರೇಸ್ ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಮಾಡುವಂಥದ್ದು. ಐ ಕೇಮ್, ಐ ಸಾ, ಐ ಕ್ಯಾಂಕ್ವರ್ಡ್. ನಾನು ಫಸ್ಟ್ ಬಂದೆ, ನೋಡಿದೆ, ನಾನು ಗೆದ್ದೆ. ಈ ರೀತಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೇಳುವಂಥದ್ದು. ದ ಬಾಯ್ ಗ್ರೀವ್ ಇನ್ ಟು ಎ ಸ್ಟೂಡೆಂಟ್. ಸ್ಟೂಡೆಂಟ್ ಆದ, ದೆನ್ ಎ ಸ್ಕಾಲರ್ ಅಂಡ್ ಫೈನಲಿ ಎ ಲೀಡರ್. ಸೊ ಈ ರೀತಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೇಳೋದನ್ನ ನಾವು ಕ್ಲೈಮ್ಯಾಕ್ಸ್ ಅಂತ ಕರಿತೀವಿ. Last figures of space, anticlimax, opposite to climax. Okay, it is the arrangement of a series of events or ideas in the order of decreasing importance. Decreasing importance ಅಲ್ಲಿ ಹೇಳುವಂಥದ್ದು ನೋಡಿ. In that accident, he lost his family, his car, his mobile. ನೋಡಿ, very important. ಹೈಯೆಸ್ಟ್ ಫ್ಯಾಮಿಲಿ, ಆಮೇಲೆ ಅವ್ನ ಕಾರ್ ಕಳ್ಕೊಂಡ, ಆಮೇಲೆ ಅವ್ನ ಮೊಬೈಲ್ ಕಳ್ಕೊಂಡ. ಈ ರೀತಿ ಡಿಕ್ರೀಸಿಂಗ್ ಆರ್ಡರ್ಲಿ ಇಂಪಾರ್ಟೆನ್ಸ್ ಅಲ್ಲಿ ಹೇಳುವಂಥದ್ದನ್ನ ನಾವು ಆಂಟಿ ಕ್ಲೈಮ್ಯಾಕ್ಸ್ ಅಂತ ಕರಿತೀವಿ. ಓಕೆ, ನಾವು ಐಡೆಂಟಿಫೈ ದ ಫಿಗರ್ಸ್ ಆಫ್ ಸ್ಪೀಚ್. ಓಕೆ, ಕ್ಯಾಮೆಲ್ ಈಸ್ ದ ಶಿಪ್ ಆಫ್ ದ ಡೆಸರ್ಟ್. ಎ ಸಿಮಿಲಿ, ಬಿ ಮೆಟಫರ್, ಸಿ ಪರ್ಸನಿಫಿಕೇಶನ್, ಡಿ ಅಲಿಟ್ರೇಷನ್. ವಿಚ್ ಇಸ್ ದ ರೈಟ್ ಆನ್ಸರ್? ಕ್ಯಾಮೆಲ್ ಡೈರೆಕ್ಟ್ ಆಗಿ ಕಂಪೇರ್ ಮಾಡುವಂಥದ್ದು. So it is undoubtedly metaphor. A black bug bit a big black bear. Simile, metaphor, personification, alliteration. Which one is right? Alliteration. Next question. Rivers of blood flowed in the battle. Simile, metaphor, hyperbole, alliteration. Which one is right? Hyperbole. Let's move to the next question. He is not a bright student. He is not a bright student. Negative word ಅನ್ನು ಯೂಸ್ ಮಾಡಿ ಹೇಳಿರುವಂಥದ್ದು. Pun, litotes, hyperbole, metaphor. Right answer is litotes. The bees buzzed in the garden. Natural sound of bees. Metaphor, litotes, onomatopoeia, metonymy. Right answer is onomatopoeia. Many are called, but few are chosen. Simile, litotes, antithesis, alliteration. Many and few, antithesis. He was the wisest fool. Wisest fool, opposite ideas. Irony, oxymoron, anticlimax, pun. Right answer is oxymoron. Olsen, please come out. It's too cold. Apostrophe, irony, anticlimax, antithesis. Addressing sun, apostrophe. He passed away the last night. Right answer is apostrophe, anaphora, climax, euphemism. Polite ಆಗಿ ಹೇಳೋದು euphemism. The police station gets robbed. Opposite idea. Climax, irony, metaphor, oxymoron, contrast ಇರುವಂಥದ್ದು irony. Now it's your turn. Please try to answer in the comment section. Madan is as noble as his father. The moon plays hide and seek with the clouds. Answer in the comment section. My father returned back today morning. She had a horrible day. The rain in Spain stays mainly in the plain. Speech is silver, but silence is gold. Identify your speech. Write your answers in the comment section. The old man lost his son, his car, and his wristwatch. She cried so much that her tears could fill
the sea. They had lost their jobs, they had lost their home, and now they had lost each other. Last question. He accepted it as the result of the kind cruelty of the surgeon's knife. Identify your figure space. Please comment your answers in the comment box. Hope you have understood this lesson very well. Thank you very much. Like, share, and subscribe to my channel Learning Circle. Thank you once again. Have a nice day. Jai Hind. Vande Mataram.